ವಾಸುದೇವ್ ರಾವ್ ಅವರಿದ್ದಾರೆ, ಇತಿಹಾಸ ತಜ್ಞರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ JDS ವಕ್ತಾರರಾಗಿರ್ತಕ್ಕಂಥ ಇಮ್ರಾನ್ ಪಾಷಾ ಅವರು ನನ್ನ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಆಪ್ ವಕ್ತಾರರಾಗಿರ್ತಕ್ಕಂಥ ಶಶಿಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವು ಮುಖಂಡರು ಕೂಡ, ನಮ್ಮ ಮುಸ್ಲಿಂ ಮುಖಂಡರು ಕೂಡ ನಮ್ಮನ್ನು ಜಾಯ್ನ್ ಆಗಲಿದ್ದಾರೆ. ಬಟ್ ಹೀಗೆ ಇರುವಂತಹ ಪ್ರಶ್ನೆ, ನಾನು ಮೊದಲಿಗೆ JDS ವಕ್ತಾರರ ಹತ್ರವೇ ಬರ್ತೀವಿ. ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಇದನ್ನು ಬಹಳ ವಿರೋಧವನ್ನು ಮಾಡಿದರು, ಇದರ ಅವಶ್ಯಕತೆ ಇಲ್ಲ ಅಂತೇಳಿ. ಅದೇ ನಿಲುವಿಗೆ JDS ಇವತ್ತಿಗೂ ಬದ್ಧವಾಗಿದೆಯೋ ಅಥವಾ ಆ ನಿಲುವುಗಳು ಚೇಂಜ್ ಆಗಿದೆಯೋ, ಯಾವ ರೀತಿ ಅಂತ ಹೇಳಿ? ನಮ್ಮ ಮುಂಚೆ ಏನು ನಿಲುವು ಇತ್ತು ಅದೇ ನಿಲುವು ಇನ್ನೂವರೆಗೂ ಇದೆ. ನಾವು ಹೇಳೋದಿಷ್ಟೇ, ಇವಾಗ ಹಲವಾರು ಸಮಸ್ಯೆಗಳು ನಡೀತಾ ಇದೆ. ಇವಾಗ ಏನು ಅಧಿವೇಶನ ನಡಿಬೇಕಾಗಿದೆ, ಅಲ್ಲಿ ಹೋಗಿ ನೀವು ಅಧಿವೇಶನ ನಡೆಸಬೇಕಾಗಿರೋ ವಿಷಯ ಬಿಟ್ಟು ಇದು ಟಿಪ್ಪು ವಿಷಯ ಏನಕ್ಕೆ ಎತ್ತಿದ್ದೀರಾ? 2.5 ವರ್ಷ ಆಗಿದೆ ಸರ್ಕಾರ ಬನ್ನಿ, ಇನ್ನೂ ತನಕ ನಿಮ್ಗೆ ಗ್ಯಾಪ್ನ ಬಂದಿಲ್ಲ ಅದು ಮಾಡಬೇಕು ಅಂತ. ನೋಡಿ, ಮುಸ್ಲಿಮು ಯಾವತ್ತೂ ಬೇಡಿಕೆ ಇಟ್ಟಿಲ್ಲ ನಾವು ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತ. ಯಾವುದೇ ನಾಯಕರು ಬೇಡಿಕೆ ಇಟ್ಟಿಲ್ಲ. ನಾವು ಅದೇ ಬಿಡಿ, ಅವ್ರ ಪಕ್ಷದ MLAಗಳು ಇದಾರಲ್ವಾ, ಅವರು ಕೇಳಿಲ್ಲ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತ. ಮತ್ತೆ ಇವ್ರು ಏನಕ್ಕೆ ಎತ್ತಿದ್ದಾರೆ? ಅದೇ ಮಾಡ್ಬೇಕಂದ್ರೆ ಟಿಪ್ಪು ಹೆಸರಿನಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಒಳ್ಳೆ ಯೂನಿವರ್ಸಿಟಿನ ಕಟ್ಟಿ, ನೀವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ನ ಕಟ್ಟಿ, ಅದನ್ನ ಬಿಟ್ಟು ಟಿಪ್ಪು ಜಯಂತಿಯಿಂದ ಏನು ಸಿಗ್ತಾ ಇದೆ ನಮಗೆ? ಇವರು ಅಪ್ರೂವಲ್ ಕೊಟ್ರೆ ಟಿಪ್ಪು ಜಯಂತಿ ಹಲವಾರು ಹುಡುಗರು ಅಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆಲ್ಲ ಹೊಣೆ ಯಾರು? ನಮ್ಗೆ ಬೇಡ, ಟಿಪ್ಪು ಗೌರವ ಇದೆ, ಟಿಪ್ಪುಗೋಸ್ಕರ ನಮ್ಮ ಜೀವ ಕೊಡೋಕ್ಕೂ ಸಿದ್ಧ ಇದ್ದೀವಿ. ಅವ್ರಿಗೋಸ್ಕರ ಏನು ನಾವು ಪ್ರೀತಿ ಇದೆ, ಗೌರವ ಇದೆ, ಅದು ನಾವು ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ ಯಾವತ್ತೂ ಇದೆ, ಯಾವತ್ತೂ ಇರುತ್ತೆ. ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ, ಆಮೇಲೆ ಇಡೀ ವಿಶ್ವನಲ್ಲಿ ಟಿಪ್ಪುಗೆ ಗೌರವ ಕೊಡ್ತಾರೆ ಜನ. ಅದನ್ನ ಬಿಟ್ಟು ನಮ್ಮ ನಾಡಿನಲ್ಲಿ ಇರೋ ಸಮಸ್ಯೆ ಬಗ್ಗೆ ಬಗೆಹರಿಸ್ರಿ. ನೀವು 2.5 ವರ್ಷ ಆಗಿದೆ, ನೀವು ಏನು ಮಾಡಿದ್ದೀರಾ ಕೆಲಸ ಅದನ್ನ ಹೇಳಿ. ಅಂದ್ರೆ ಟಿಪ್ಪು ಜಯಂತಿ ಏನಕ್ಕೆ ತಗೊಂಡ್ ಬರ್ತೀರಾ ನೀವು? ಮೈನಾರಿಟಿಗೆ ಏನು ಒಳ್ಳೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈನಲ್ಲಿ. JDS ಒಂದು ವೇಳೆ ಕಾಂಗ್ರೆಸ್ ಒಟ್ಟಿಗೆ ಕೈ ಜೋಡಿಸಿದ್ರೆ ಇದೇ ನಿಲುವಿರ್ತಿತ್ತ ನಿಮ್ದು? ಖಂಡಿತ ನಾವು ಯಾವತ್ತೂ ಜನರ ಪರ ಮಾಡಿರೋದು ಸರ್. ನಮ್ಮ ನಾಯಕರು ಆಗಿರೋ HD ಕುಮಾರಸ್ವಾಮೀಜಿ ಅವರು ಅದೇ ಹೇಳಿರೋದು. ಮೊದಲನೇದಾಗಿ ನಾಡು ನುಡಿ ಜಲ ಭಾಷೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಟಿಪ್ಪು ಜಯಂತಿ ಆದ್ರೂ ಮಾಡಲಿ ಅಥವಾ ತಿಥಿ ಆದ್ರೂ ಮಾಡಲಿ, ನಮ್ಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ವಿರೋಧನೂ ಮಾಡ್ತಾ ಇಲ್ಲ, ಪರಾನೂ ಇಲ್ಲ. ನಮ್ಗೆ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡಿ. ನೀವು ಇವಾಗ ಬೇಕಾಗಿತ್ತಾ ಅಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಅಷ್ಟೊಂದು ಸಮಸ್ಯೆಗಳು ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಇದು ಏನಕ್ಕೆ ಮಾತಾಡಿ? ಒಂದರ್ಥದಲ್ಲಿ ನಾನು ಹೇಳೋದಾದ್ರೆ, ಕಲಾಪಗಳಲ್ಲಿ ಏನು ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ಬೇಕಾಗಿತ್ತು ನೋಡಿ, ಆ ಸಮಸ್ಯೆಗಳ ಚರ್ಚೆಯನ್ನ ಇದು ನುಂಗ್ ಹಾಕುತ್ತೆ. ಈ ಟಿಪ್ಪು ಜಯಂತಿಯ ಚರ್ಚೆಯೇ ಆಗುತ್ತೆ. ಖಂಡಿತ ಅದೇ ಮಾಡ್ತಾ ಇರೋದು. ಜನರ ಸಮಸ್ಯೆಗಳನ್ನು ಕೇಳೋ ದಾರಿನ ತಪ್ಸೋ ಕೆಲಸ ಮಾಡ್ತಾ ಇರೋದವರು. ನಿಜವಾದ ಏನ್ ವಾಸ್ತು ವಂಶಗಳಿದೆ ಅದನ್ನ ದಾರಿ ತಪ್ಪಿಸಿ ಬೇರೆ ಕಡೆ ತಗೊಂಡು ಹೋಗ್ತಾ ಇರೋದು. ಇವತ್ತು ಯಾವುದೇ TV ಚಾನಲ್ ತಗೊಂಡು ನೋಡಿ, ಬರೀ ಟಿಪ್ಪು ವಿಷಯ ಏನಕ್ಕೆ ಬೇಕಾಗಿದೆ ಸರ್? ಟಿಪ್ಪು ವಿಷಯ ಅವ್ರು ಮಾಡಿದ್ದಾರೆ, ಆ ಕಾಲದಲ್ಲಿ ಹೋಗಿದ್ದಾರೆ. ಎಲ್ಲ ಶಾಸನ ಕಾಲದಲ್ಲಿ ಒಳ್ಳೆ ಕೆಲಸನೂ ನಡೆಯುತ್ತೆ, ಕೆಟ್ಟ ಕೆಲಸನೂ ನಡೆಯುತ್ತೆ. ಇವಾಗ ಮುಂದಿನ ಈ ಪೀಳಿನ ಭವಿಷ್ಯ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನೀವು ನಿಮ್ಮ ಯೋಗ್ಯತೆಗೆ ಮಾಡಿರೋ ಪ್ರಾಮಿಸ್ ನೀವು ಫುಲ್ಫಿಲ್ ಮಾಡ್ತಾ ಇಲ್ಲ. ಈ ಟಿಪ್ಪು ವಿಷಯ ಎಲ್ಲ ಏನಕ್ಕೆ ಎತ್ತಾ ಇದ್ದೀರಾ ನೀವು? ಇವ್ರ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಇವ್ರಿಗೆ ಪ್ರಶ್ನೆ ಮಾಡೋರು ಹೇಳಿ ಕಳಿಸ್ಬಿಟ್ಟಿದ್ದೀರಿ ಕುಮಾರಸ್ವಾಮಿ ಅವರನ್ನ. ಇಲ್ಲ, ಯಾರು ಉಳಿದಿದ್ದಾರೆ ಹೇಳಿ JDS ಇಂದ ಈಗ ಪ್ರಶ್ನೆ ಮಾಡೋಕೆ? ನೋಡಿ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅವರು ನಮ್ಮ ನಾಡಿನ ನಾಯಕರು. ಈ ನಾಡು ಯಾವ ರೀತಿ ನಮ್ಗೆ ಇಂಪಾರ್ಟೆಂಟ್ ಇದೆ, ಅದೇ ರೀತಿ ನಮ್ಮ ದೇಶನೂ ಇಂಪಾರ್ಟೆಂಟ್ ಇದೆ. ಅವರು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೇಕಂತ ಏನಿಲ್ಲ. ಒಂದು ಸಣ್ಣ ಪುಟ್ಟ ವಿಷಯ ಇದ್ರು ಅದಕ್ಕೆ ಅವರು ಗಮನ ಕೊಡ್ತಾರೆ, ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಯಾವತ್ತೂ ತೆಗ್ದು ನೋಡಿ, ಯಾವುದೇ ವಿಷಯ ಬಗ್ಗೆ ಅವ್ರಿಗೆ ಮಾತಾಡಿ, ಅವ್ರ ಹತ್ರ ಮಾಹಿತಿ ಇದೆ. ಅವ್ರ ಅನುಮತಿಯಿಂದಾನೇ ನಾವು ಇದಕ್ಕೆಲ್ಲ ಬರ್ತಾ ಇರೋದು, ಮಾತಾಡ್ತಾ ಇರೋದು. ಅವ್ರ ಬೆರಳಲ್ಲಿ ಉಂಗ್ರ ಇತ್ತು, ಅದರಲ್ಲಿ ರಾಮ ಅಂತ ಕೂಡ ಬರ್ದಿತ್ತು. ಕಟ್ಟರ್ ಮುಸಲ್ಮಾನ ಯಾವ ತರ ಉಂಗ್ರದಲ್ಲಿ ಉಂಗ್ರ ನೋಡಿ, ಉಂಗ್ರ ಇನ್ನೂ ಇದೆ, ಅದು ಲಂಡನ್ ಮ್ಯೂಸಿಯಂ ಮೊನ್ನೆ ತರ್ಸ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಕೇಳಿದಂತಂದ್ರೆ, ನಮ್ದು ನಾನು ಮುಂಚೆನೆ ಈ ಬಹಸ್ಸು ಏನ್ ಡಿಬೇಟ್ ಶುರು ಆಯ್ತು ಆವಾಗಲೇ ಹೇಳ್ದೆ, ನಮ್ಗೆ ಇವಾಗ ಬೇಕಾಗಿರೋ ಪರಿಸ್ಥಿತಿ ರಾಜ್ಯದ ಏನಿದೆ ಅದ್ರ ಬಗ್ಗೆ ಪರಿಹಾರ ನೀವು ಮಾಡಬೇಕಾಗಿರೋದು. ಸಮಸ್ಯೆ ಬಗ್ಗೆ ಯಾವುದೇ ಜಯಂತಿ ಆಗಿರಲಿ, ಸ್ಮರಣೆ ಆಗಿರಲಿ, ಅದರದ್ದು ಅವಶ್ಯಕತೆ ಇಲ್ಲ ನಮಗೆ. ಅಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಯಾವ ರೀತಿ ಸಮಸ್ಯೆಗಳು ಇದೆ ಅಂತ ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿದೆ. ಅದನ್ನು ಬಿಟ್ಟು ನೀವು ದಾರಿ ತಪ್ಸೋಕ್ಕೆ ಇದೇನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ನಾವು ಯಾವತ್ತೂ, ನಾನು ಮುಸ್ಲಿಂ ಸಮುದಾಯದಿಂದ ಇದ್ದೀನಿ, ನನ್ನ 100% ಶೋರು ನಮ್ಮ ಸಮುದಾಯದವರು ಯಾರೂ ಕೇಳ್ಕೊಂಡಿಲ್ಲ ನೀವು ಜಯಂತಿ ಆಚರಣೆ ಮಾಡಿ ಅಂತ. ನೀವು ನಿಮಗೋಸ್ಕರ ನಿಮ್ಮ ಓಟ್ನ ಸೆರೆಯೋಕ್ಕೆ, ಜನರ ದಾರಿ ತಪ್ಸೋಕ್ಕೆ ನೀವು ಮಾಡ್ತಾ ಇರೋದು. ಅದನ್ನು ನಾವು
ಅದೇ ನಾವು ಹೇಳ್ತಾ ಇರೋದು ನಮ್ಮ JDS ನಿಲುವು ಇಷ್ಟೇ ಸರ್, ನಾವು ಪರಾನೂ ಇಲ್ಲ ವಿರೋಧನೂ ಇಲ್ಲ, ನಾವು ಕರ್ನಾಟಕ ಜನರ ಪರ, ಕರ್ನಾಟಕಗೋಸ್ಕರ ಆ ಜಯಂತಿ ಮಾಡಿದ್ರೆ ಏನಾದರೂ ಒಳ್ಳೇದಾಗಂಗಿದ್ರೆ ಮಾಡಿ, ಪರವಾಗಿಲ್ಲ. ಅದರಿಂದ ಏನು ಒಳ್ಳೇದಾಗ್ತಾ ಇಲ್ಲ, ಸುಮ್ಮನೆ ಸರ್ಕಾರದ ಹಣಕಾಸು ಪೊಲಿಟಿಕಲ್ ಸ್ಟ್ಯಾಂಡ್ ಒಂದು ತಗೊಳ್ಳಿ. ಮತ್ತೆ ನಿಮ್ಮ ಪ್ರಕಾರ ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಳ್ಳಿ. ನಾನು ಇಷ್ಟೇ ಕೇಳೋದು ನಿಮಗೆ, ನಿಮ್ಮ ಸಮುದಾಯವು ಯಾಕೆ ಇನ್ನು ಎದ್ದೋಳ್ತಿಲ್ಲ, ಇಷ್ಟಕ್ಕೆ ಉತ್ತರ ಕೊಡಿ ಸರ್. ಯಾಕಂದ್ರೆ ಎಲ್ಲ ನಮ್ಮ ಸಮುದಾಯ, ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಹೇಳಕ್ ಬಯಸ್ತೀನಿ, ನಾವು ಯಾವಾಗ ತನಕ ಕಾಂಗ್ರೆಸ್ಗೆ ನಂಬಿ ಇದೇ ರೀತಿ ಮೋಸ ಆಗ್ತೀವಿ, ಇನ್ನು 100 ವರ್ಷ ಆಗಿದ್ರು ನಮ್ಮ ಸಮುದಾಯ ದೊಳಲ್ಲ ಸರ್. ಕಾಂಗ್ರೆಸ್ನ ಬಿಟ್ಟು ನಾವು ಆಚೆ ಬರಬೇಕು. ಕಾಂಗ್ರೆಸ್ ನಮ್ದು ಯಾವತ್ತೂ ಮೊದಲನೇದಾಗಿ ಅಲ್ಲಾ ಮೇಲೆ ಭರವಸೆ, ಅಲ್ಲ ಏನ್ ಮಾಡ್ತಾರೆ ಅದೇ ಇಂಪಾರ್ಟೆಂಟು. ಕೆಲವು ಮುಸ್ಲಿಂ ಮುಖಂಡರು, ಕೆಲವು ಮುಸ್ಲಿಂ ಜನ ಏನ್ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಕಾಂಗ್ರೆಸ್ಸೇ ನಮ್ಗೆ, ಕಾಂಗ್ರೆಸ್ ಇಲ್ಲ ಅಂದ್ರೆ ನಮ್ ಗತಿನೇ ಇಲ್ಲ. ಅದನ್ನ ಆ ಮನಸ್ಥಿತಿನ ಬಿಟ್ಟು ನೀವು ಆಚೆ ಬರಬೇಕು. ಸೊ